ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಸ್ವಲ್ಪ ಹಳೆ ವ್ಲಾಗೇನೆ. ಚಿನ್ನಿನ ನಾವು ಬೆಂಗಳೂರಿಗೆ ಬಿಟ್ಟು ಬಂದು ಒಂದು 10-15 ಡೇಸ್ ಆದಮೇಲೆ ಮಾಡಿರೋ ವ್ಲಾಗ್ ಇದು. ನನಗೆ ಆಲ್ರೆಡಿ ಬೇರೆ ಬೇರೆ ವ್ಲಾಗ್ಗಳೆಲ್ಲ ಇತ್ತಲ್ವ, ಅದನ್ನು ಶೇರ್ ಮಾಡಿಬಿಟ್ಟು ಆನಂತರ ಇದನ್ನು ಶೇರ್ ಮಾಡೋಣ ಅಂತ ಹಾಗೆ ವೀಡಿಯೋಗಳನ್ನ ಇಟ್ಕೊಂಡಿದ್ದೆ. ಚಿನ್ನಿಗೆ ಪಿ ಜಿಲಿ ಊಟ ಸೇರ್ತಾನೆ ಇಲ್ಲ. ಆಮೇಲೆ ಅವಳಿಗೆ ಫುಲ್ ಬಾಯಿ ತುಂಬ ಹೀಟ್ ಬಾಯ್ಲ್ ಎಲ್ಲ ಆಗಿಬಿಟ್ಟಿದೆ. ತುಂಬ ರಗಳೆ ಆಗಿತ್ತು ಅವಳಿಗೆ. ಅದಕ್ಕೆ ಅವಳು ಒಂದು ಸ್ವಲ್ಪ ಮನೆಯಿಂದ ಎಲ್ಲ ಐಟಮ್ಗಳನ್ನೂ ಕಳಿಸ್ತೀರಾ ಅಂತ ಕೇಳಿದ್ರು. ಯಾಕಂದರೆ ಅಲ್ಲಿ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಳ್ಳೋ ಅದು ಇದೆ. ಹಾಗಾಗಿ ಅದಕ್ಕೆ ನಾವು ಒಂದಷ್ಟು ಐಟಮ್ಗಳನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ. ಗೋಧಿ ರವೆ ಬೇಕು ಅಂತ ಹೇಳಿದ್ಲು, ಬನ್ಸಿ ರವೆ. ಅದನ್ನು ಹುರಿದುಬಿಟ್ಟು ಹಾಕಿ ಕಳಿಸು ಅಂತ ಹೇಳಿದ್ಲು. ರಸಂ ಪುಡಿ, ಆಮೇಲೆ ಬಿಸಿಬೇಳೆ ಬಾತ್ ಪುಡಿ, ಒಂದಷ್ಟು ಪೌಡ್ರುಗಳು, ಗರಂ ಮಸಾಲ, ಅದು ಅವಳು ಏನೇನು ಹೇಳಿದಳು ಅದೆಲ್ಲದನ್ನು ಕಳಿಸೋಣ ಅಂತೇಳಿ ನಿನ್ನೆ ಏನೇನು ಮನೇಲಿ ಇಲ್ವೋ ಅದೆಲ್ಲ ವಸ್ತುಗಳನ್ನೂ ಹೋಗಿ ತೊಗೊಂಡು ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಮೇಲೆ ನಾನು ವ್ಲಾಗ್ನ ಮಾಡಲಿಲ್ಲ. ಮಧ್ಯಾಹ್ನ ಊಟಕ್ಕಿಂತ ಮುಂಚೆನೇ ಹೋಗಿ ಅದೆಲ್ಲ ತೊಗೊಂಡು ಬಂದ್ವಿ. ಆಲ್ರೆಡಿ ನಾವು ಕಳಿಸು ಆಯಿತು. ಅವಳು ಸುಮಾರು ದಿನ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕೂಡ ಆಯಿತು. ಆಮೇಲೆ ಒಂದಷ್ಟು ಪಲಾವ್ ಪುಡಿ ಅದೆಲ್ಲದನ್ನು ಹಾಕಿ ಕಳಿಸ್ದೆ. ತೋರಿಸ್ತೀನಿ ಏನೇನು ಹಾಕಿ ಕಳಿಸಿದ್ದೀನಿ ಅಂತ. ಚಿನ್ನಿ ಮೈಸೂರಲ್ಲಿ ಪಿ ಜಿಲಿದ್ದಾಗಲೂ ಕೂಡ ಅವಳು ಅಲ್ಲೇ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊತಾ ಇದ್ಲು. ಆದರೆ ಅಲ್ಲಿ ಕೆಳಗಡೆ ಇಟ್ಟಿರ್ತಾರೆ, ಅಂದರೆ ಕುಕ್ಕಿಂಗ್ ಮಾಡೋದಕ್ಕೆ ಅಂತ ಗ್ಯಾಸು ಅದೆಲ್ಲ. ಅವಳು ಮತ್ತು ಅವಳ ಫ್ರೆಂಡು ಸೇರಿ ಇಂಡಕ್ಷನ್ ಇಟ್ಕೊಂಡು ರೂಮಲ್ಲೇ ಅಡುಗೆ ಮಾಡ್ಕೊತಾ ಇದ್ದರು. ಅವ್ರ ಹಾಸ್ಟೆಲಲ್ಲೂ ಕೂಡ ಕೆಲವೊಂದು ದಿನ ಅಡುಗೆನ ಮಾಡ್ಕೊತಾ ಇದ್ದರು. ಊಟ ಚೆನ್ನಾಗಿರಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವಳಿಗೆ ಹಾಸ್ಟೆಲ್ ಊಟನೇ ಚೆನ್ನಾಗಿರುತ್ತೆ ಅಂತ. ಅವಳು ಆದ್ರೂ ಕೇಳ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು ಮೊಸರು ಕೂಡ ಕೊಡಲ್ವಂತೆ ಪಿ ಜಿಗಳಲ್ಲಿ. ಅದೇ ಒಂದು ಬೇಜಾರು ಅಂತ ಇದ್ಲು. ಮೊಸರು ಸಿಕ್ಕರೆ ಅವಳಿಗೆ ಮೊಸರನ್ನ ಆ ಥರದ್ದೇನಾದರೂ ಒಂದು ತಿಂದುಬಿಡ್ತಾಳೆ. ಅಲ್ಲಿ ಮೊಸರೇ ಕೊಡ್ತಾ ಇಲ್ವಂತೆ, ತಂದು ಇಟ್ಕೊತಾಳಂತೆ. ಫ್ರಿಜ್ ಕೂಡ ಇದೆಯಂತೆ. ಎಲ್ಲರೂ ಸೆಲ್ಫ್ ಕುಕ್ಕಿಂಗ್ಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ಲು. ಹಾಗೆ ಒಂದಷ್ಟು ಈರುಳ್ಳಿನೂ ಕೂಡ ಹಾಕು ಅಂದಿದ್ಲು. ಹಾಗೆ ಇದು ಮನೆದು ಅಕ್ಕಿನೂ ಕೂಡ ಹಾಕಿದ್ದೀನಿ. ಹಾಗೆ ಒಂದು ಪಾತ್ರೆ, ಆಮೇಲೆ ಚಾಪಿಂಗ್ ಬೋರ್ಡು, ಆಮೇಲೆ ಒಂದು ಮೆಜರ್ಮೆಂಟಿಗೆ ಒಂದು ಲೋಟ, ಆಮೇಲೆ ಎಣ್ಣೆ ಬೇಕು ಅಂತ ಹೇಳಿದ್ಲು. ನಾವು ಮಾಡಿರೋ ತಪ್ಪೇನೆಂದರೆ ಎಣ್ಣೆ ಮತ್ತು ಚಾಕುನ ಒಟ್ಟಿಗೆ ಹಾಕಿರೋದು. ಚಾಕುನ ನಾನು ಅದು ಫುಲ್ಲು ಇದಾಗಿತ್ತು, ಈ ಥರ ಪ್ಯಾಕ್ ಆಗಿರೋದನ್ನೇ ಹಾಕಿದ್ದೆ. ಆದರೆ ಅದು ಅದು ಕಳಿಸಿರ್ತೀವಲ್ವ, ಆವಾಗ ಎತ್ತಿ ಇಳಿಸಿ ಎಲ್ಲ ಮಾಡಿರ್ತಾರಲ್ವ, ಆವಾಗ ಅದು ಚಾಕು ಅದರಿಂದ ಓಪನ್ ಆಗಿ ಎಣ್ಣೆ ಕವರು ಇದಾಗಿ ಸುಮಾರೆಲ್ಲ ಹಾಳಾಗಿಬಿಟ್ಟಿತ್ತು ಅಂತ ಹೇಳಿದ್ಲು. ಎಲ್ಲ ಥರದ್ದು ಹಾಕಿದ್ದೀನಿ. ಹಾಗೆ ಒಂದು ಹೊಸ ಕುಕ್ಕರ್ ಕೂಡ ನಮ್ಮ ಮನೆಯವರು ತೊಗೊಬಂದಿದ್ರು ಮಗಳಿಗೆ ಅಂತ. ಅವಳು ಮನೇಲೇ ಇದ್ದಿದ್ದನ್ನು ಹಾಕು ಅಂದ್ಲು. ಆಮೇಲೆ ಹೆಂಗಿದ್ರು ಅದೊಂಥರ ಇನ್ವೆಸ್ಟ್ಮೆಂಟ್ ಥರನೇ ಅಲ್ವಾ. ಅದಕ್ಕೇ ನಾನು ಬೇಡ ಅಂತ ನಾನು ಹೇಳಲಿಲ್ಲ, ನಮ್ಮ ಮನೆಯವರೇ ಹೋಗಿ ಒಂದು ಕುಕ್ಕರನ್ನು ಕೂಡ ತೊಗೊಂಡು ಬಂದರು. ಹಾಗೆ 2 ಸೌಟು, ಆಮೇಲೆ ಒಂದಷ್ಟು ತರಕಾರಿಗಳು ಬೇಕು ಅಂದಿದ್ಲು. ಬೀನ್ಸು ಮತ್ತು ಈರುಳ್ಳಿ, ಆಮೇಲೆ ಟೊಮೆಟೊ, ಒಂದಷ್ಟು ನಿಂಬೆಹಣ್ಣು, ಬೆಳ್ಳುಳ್ಳಿ, ಎಲ್ಲದನ್ನು ಹಾಕಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿದೆ. ಇದು ಒಂಥರ ನಮಗೆ ಹೊಸ ಅನುಭವ. ನಾನು ಯಾವಾಗಲೂ ಊರಿಂದ ಬರಬೇಕಿದ್ರೆ ಇದೇ ಥರ ತಗೊಬರ್ತೀನಲ್ವ. ಈಗ ನೋಡಿ ನನಗೂ ಮಗಳಿಗೆ ಎಲ್ಲ ಕೊಟ್ಟು ಕಳ್ಸೋ ಪರಿಸ್ಥಿತಿ ಬಂದಿದೆ. ಕುಕ್ಕರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿಬಿಡ್ತು ಕುಕ್ಕರು. ಬಟರ್ಫ್ಲೈ ಅವ್ರದ್ದು ಕುಕ್ಕರ್ ತೊಗೊಬಂದಿದ್ರು. ಅದೇ ನನಗೆ ಏನೇನು ನೆನಪಾಗುತ್ತೆ ಮತ್ತು ಅವಳು ಏನೇನು ಕಳಿಸ್ತಾಳೆ ಬರೆದು ಅದನ್ನೆಲ್ಲ ಹಾಕಿದ್ದೀನಿ. ಅವಳು ಬರೋದಾದರೆ ಪರವಾಗಿರಲಿಲ್ಲ. ಮೈಸೂರಿಗಿಂದ ಬಂದು ಒಯ್ತಾ ಇದ್ಲು ಕೆಲವೊಂದೆಲ್ಲ ಐಟಮ್ಗಳನ್ನ. ಆಮೇಲೆ ಅಲ್ಲೇ ತೊಗೊತಾ ಇದ್ಲು. ಈ ತಂಗಿ ಹೇಳಿದಾಳಂತೆ, ಅಂಗಡಿಗಳನ್ನೆಲ್ಲ ತೋರಿಸಿದಾಳಂತೆ, ಇಲ್ಲಿ ಇದಿದು ಸಿಗುತ್ತೆ ತೊಗೋ ಅಂತ ಹೇಳಿ. ವೆಜಿಟೇಬಲ್ಸು, ಕೆಲವೊಂದು ಮಸಾಲ ಐಟಮು ಅದೆಲ್ಲ ಹೋಗಿ ಅಲ್ಲೇ ತೊಗೊತಾಳೆ. ಅಲ್ಲೇ ಹತ್ತಿರದಲ್ಲೇ ವಿಶಾಲ್ ಮಾರ್ಟ್ ಕೂಡ ಇದೆ. ನಾವು ಅವತ್ತು ಅವಳಿಗೆ ಏನೇನು ಬೇಕೋ ಅದೆಲ್ಲ ಅಲ್ಲೇ ಕೊಡಿಸ್ಕೊಂಡು ಬಂದ್ವಿ. ಅಂದರೆ ಆರ್ಗನೈಸ್ ಎಲ್ಲ ಮಾಡೋಂಥದ್ದೆಲ್ಲ ಮಾಡಿ ಬಂದಿದ್ವಿ. ಇಷ್ಟೆಲ್ಲ ಖರ್ಚು ಮಾಡಿ ಊಟ ಚೆನ್ನಾಗಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರು ಆಗುತ್ತೆ. ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಒಂದು ದಿನವೂ ನಾನು ನೆಟ್ಟಗಲ್ಲಿ ಊಟ ಮಾಡಿಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ಲು. ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೂ ಮಾಡಿರ್ತಾರಂತ ಆಫೀಸಿಗೆ. ಇವಳು ಅಲ್ಲೂ ನಾನೇನು ತಿಂತಾ ಇಲ್ಲ. 2 ಹೊತ್ತು ಊಟ ಮಾಡೋದು ಥರ ಆಗಿಬಿಟ್ಟಿದೆ ನಂದು. ಬೆಳಗ್ಗೆನೂ ಏನೂ ತಿನ್ನಲ್ಲ, ಮಧ್ಯಾಹ್ನ ಮಾತ್ರ ಅಲ್ಲಿ ಹೊರಗಡೆ ನಾವು ಹೋಟೆಲ್ಗೆ ಹೋಗಿ ಯಾವಾಗಲೂ ತಿಂಡಿ ತಿಂತಿದ್ವಲ್ಲ ಅಲ್ಲಿ ತಿಂತಾಳಂತೆ. ಅಲ್ಲೂ ಇವಾಗ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲೆಲ್ಲೋ ಒಂದು ಕಡೆ ಮಧ್ಯಾಹ್ನದ ಊಟ ಒಂದು ಚೆನ್ನಾಗಿರುತ್ತಂತೆ, ಆಂಧ್ರ ಸ್ಟೈಲ್ದು. ಅಲ್ಲೊಂದು ಕಡೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಹಾಗೆಯೇ ಒಂದು ಸ್ವಲ್ಪ ಶಾವಿಗೆನೂ ಕೂಡ ಹುರಿದು ಹಾಕು ಅಂತ ಹೇಳಿದ್ಲು. ಅದಕ್ಕೆ ಶಾವಿಗೆನೂ ಕೂಡ ನಾನು ಹುರಿದು ಕವರಿಗೆ ಹಾಕಿ ಕಳಿಸ್ದೆ. ಅದೇ ಚಾಕು ಓಪನ್ ಆಗಿದ್ದಕ್ಕೆ ಸುಮಾರೆಲ್ಲ ವೇಸ್ಟ್ ಆಗಿಬಿಡ್ತು ಮಮ್ಮಿ ಅಂತ ಹೇಳಿದ್ಲು. ಎಷ್ಟು ಬರುತ್ತೋ ಅಷ್ಟು ಇಟ್ಕೋ, ಉಳಿದಿರೋದನ್ನೆಲ್ಲ ಎಸಿ ಅಂತ ಹೇಳಿದ್ದೆ ನಾನು ಕೂಡ.
ಇವಾಗ ಅದೇ ಅಂದರೆ ಅವಳಿಗೂ ಟೈಮ್ ಆಗೋದಿಲ್ಲ, ಎಲ್ಲಾದರೂ ಬೇಗ ಬಂದರೆ ಬಂದು ಪಲಾವ್ ಆ ಥರದ್ದು ಮಾಡ್ಕೊತಾಳೆ. ಮೊಸರು ಮಾತ್ರ ತಪ್ಪಿಸ್ಬೇಡ ಅಂತ ಹೇಳಿದ್ದೀನಿ, ಹೀಟ್ ಬಾಯ್ಲ್ ಆಗಿರೋದಕ್ಕೆ. ಪ್ರತಿದಿನ ಒಂದು ಅರ್ಧ ಲೀಟ್ರ್ ಮೊಸರು ತಂದಿಟ್ಕೊಂಡ್ರೆ ನಿಂಗೆ ಒಂದು 2 ದಿನ 3 ದಿನಕ್ಕೆ ಆಗುತ್ತೆ ಅಂತ ಹೇಳಿದ್ದೀನಿ. ಹಾಗೆ ಮಾಡ್ತೀನಿ ಅಂಥೇಳಿ. ಫ್ರಿಜ್ ಕೂಡ ಇದೆಯಂತೆ, ಆ ಥರದ್ದೆಲ್ಲ ಇದೆ. ಆದರೆ ಊಟ ಮಾತ್ರ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ಲು. ಪಾಪ ಅವರು ಅವತ್ತು ನಾವು ಹೋದಾಗ ಓನರ್ ತುಂಬ ಹೇಳಿದ್ರು ನಮಗೆ, ಯಾಕೆ ಹೋಟೆಲಿಗೆಲ್ಲ ದುಡ್ಡು ಖರ್ಚು ಮಾಡ್ತೀರಾ, ನಮ್ಮ ಪಿ ಜಿಲೇ ಊಟ ಮಾಡಿ ಅಂತೆಲ್ಲ ಹೇಳಿದ್ರು. ಪಾಪ ನಾವು ಹೆಂಗೆ ಊಟ ಮಾಡೋದು, ಮಾಡಿರಲಿಲ್ಲ. ಅಟ್ಲೀಸ್ಟ್ ಒಂದಿನಾರು ಟೇಸ್ಟ್ ಅಂತ ನೋಡಬೇಕಾಗಿತ್ತು ಹೇಗಿರುತ್ತೆ ಅಂತ. ಪಿ ಜಿಲಿ ಬಿಟ್ಟರು ನೋಡಿ ಈ ಥರ ಕತೆ. ಹಾಸ್ಟೆಲಲ್ಲಿ ಬಿಟ್ಟರು ಒಂಥರ, ಪಿ ಜಿಲಿ ಬಿಟ್ಟರು ಒಂಥರ. ಆದರೆ ನನ್ನ ಮಗಂಗೆ ಮಾತ್ರ ಊಟ ತುಂಬ ಚೆನ್ನಾಗಿರುತ್ತೆ. ಶ್ರೇಯು ನಮ್ಮದು ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಮ್ಮಿ ಅಂತ ಯಾವಾಗಲೂ ಹೊಗಳುತ್ತಾನೆ. ಅವನಿಗೆ ಮನೆ ಊಟದಕ್ಕಿಂತ ಅಲ್ಲಿ ಹಾಸ್ಟೆಲ್ ಊಟನೇ ಅವನಿಗೆ ಇಷ್ಟ ಆಗಿಬಿಟ್ಟಿದೆ. ಕೆಲವೊಂದು ಪೇರೆಂಟ್ಸ್ಗಳೆಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು, ಅಂದರೆ ಮಕ್ಕಳು ಮನೆಗೆ ಹೋಗಿ ಹೇಳ್ತಾರೆ ಅನಿಸುತ್ತೆ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ನಾನು ಅದೇ ಶ್ರೇಯುಗೆ ಅಂತ ಇದ್ದೆ, ಮಗ ನೀನೊಬ್ಬನೇ ಹಂಗೆ ಹೇಳ್ತೀಯಲ್ಲೋ ಅಂತ ಹೇಳಿದೆ ನಾನು. ಹಂಗೆ ಹೇಳಿದವರೆಲ್ಲ ಬಾ ಮಮ್ಮಿ ತೋರಿಸ್ತೀನಿ, ತಟ್ಟೆ ತುಂಬ ಊಟ ಹಾಕೊಂಡು ಊಟ ಮಾಡ್ತಾರೆ, ಸುಳ್ಳೆ ಹಂಗೆ ಹೇಳ್ತಾರೆ ಅಂತ ಹೇಳ್ದೆ. ನಮ್ಮ ಶ್ರೇಯು ಯಾವತ್ತೂ ಆ ಥರ ಒಂಥರ ಹಾಸ್ಟೆಲ್ ಇದನ್ನು ಊಟನ ಜರದೇ ಇಲ್ಲ, ಚೆನ್ನಾಗಿದೆ ಅಂತಲೇ ಯಾವಾಗಲೂ ಹೇಳ್ತಾನೆ. ಅದೊಂದು ನಮಗೆ ನೆಮ್ಮದಿ. ಯಾಕಂದರೆ ಓದೋದ್ರ ಜೊತೆಗೆ ಪಾಪ ಹೊಟ್ಟೆಗೂ ಬೇಕಲ್ವ. ಮನೇಲಾದರೆ ಏನೂ ಇಲ್ಲ ಅಂದ್ರೆ ಅದು ಕೊಡು ಇದು ಕೊಡು ಏನೇನೋ ತಿಂತಿರ್ತಾರೆ, ಅಲ್ಲಿ ಹೋದಾಗ ಏನೂ ಇರೋದಿಲ್ಲಲ್ಲ, ಅದೊಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ. ನಾನು ತರಕಾರಿ ಸಿಪ್ಪೆಗಳನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹೋಗಿ ಗಿಡದ ಬುಡಕ್ಕೆ ಹಾಕ್ತೀನಿ. ಇವತ್ತು ಎಲ್ಲ ಥರ ತರಕಾರಿ ಇತ್ತು, ಹಾಗಾಗಿ ತರಕಾರಿ ಎಲ್ಲ ಉಪಯೋಗಿಸ್ಬಿಟ್ಟು ತಾಲಿಪಟ್ಟು ಮಾಡೋಣ ಅಂತ ತಾಲಿಪಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಅಂದರೆ ನಾನು ಹಿಟ್ಟು ಕುರ್ಕಿ ಮಾಡ್ಕೊಂಡಿದ್ದೆ, ಅದಕ್ಕೆ ನಾನು ಎಲ್ಲ ಥರದ್ದು ತರಕಾರಿ ಇದರಿಂದ ನವಿಲುಕೋಸಿಂದ ಹಿಡಿದು ಹಾಕಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ಕಾಯಿ ಬಜ್ಜಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕೋ ಕಾಯಿ ಚಟ್ನಿ ಜೊತೆ ತಿನ್ನೋಣ ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಕಾಯಿ ಬಜ್ಜಿ ಇಷ್ಟ ಆಗುತ್ತೆ, ನನಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ನೋಡೋಣ, ನನ್ನ ಇಷ್ಟದ ಪ್ರಕಾರನೇ ಆಗಲಿ ಅಂಥೇಳಿ ಕಾಯಿ ಚಟ್ನಿ ಮಾಡಿದ್ದೆ. ಅವರಿಗೂ ಕೂಡ ಇಷ್ಟ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಿ, ಈಗ ನನ್ನ ಬೆನ್ನನ್ನು ನಾನೇ ತಟ್ಕೋಬೇಕು. ಎಷ್ಟೊಂದು ಅಡುಗೆಗಳನ್ನ ಮಾಡ್ತಾಯಿದ್ದೆ ಗೊತ್ತಾ. ಅಂದರೆ ಜಾಸ್ತಿ ಮಾಡಿ 2 ದಿನ ತಿನ್ನಂಗೆ ಆಗ್ತಾಯಿತ್ತು. ಒಂದೊಂದ್ಸಲ ಸಂಜೆಗೆ ತಿಂತಾಯಿದ್ವಿ, ಬೆಳಗ್ಗೆ ಅಲ್ಲ. ಇವಾಗ ಎಷ್ಟು ಲಿಮಿಟಾಗಿ ಅಡುಗೆ ಮಾಡ್ತೀನಿ ಅಂದರೆ ನನಗೆ ಖುಷಿ ಆಗುತ್ತೆ. ಸಂಜೆಗೆ ಎಷ್ಟು ಬೇಕೋ ಅಷ್ಟೇ ರೊಟ್ಟಿ ಉಳಿದಿರುತ್ತೆ, ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ. ಹಾಗೆ ನಮ್ಮ ಮನೆಯವರಿಗೆ ಸ್ವಲ್ಪ ತರಕಾರಿ ಎಲ್ಲ ತರೋದಕ್ಕೆ ಹೇಳಿದ್ದೆ. ಅಂದರೆ ಚಿನ್ನಿಗೆ ಬೀನ್ಸ್ ಹಾಕೋಣ ಅಂತ ಹೇಳಿ ಬೀನ್ಸನ್ನು ಕೂಡ ಈಗ ಹಾಕಬೇಕು. ಮತ್ತು ಸೋಪ್ ಬೇಕು ಅಂದಿದ್ಲು, ಪಾತ್ರೆ ತೊಳೆಯೋ ಸೋಪು, ಅದನ್ನು ಕೂಡ ತರಿಸ್ದೆ. ತರಕಾರಿ ತಂದಿದ್ದಾರೆ. ಹಾಗೆ ನನಗೆ ಪೇರ್ಲೆಕಾಯಿ ಇಷ್ಟ, ಅದಕ್ಕೇ ಅಲ್ಲಿ ಮಾರ್ತಾಯಿದ್ರಂತೆ ಪೇರ್ಲೆಕಾಯಿ. ಒಂದೇ ಪೇರ್ಲೆಕಾಯಿ ತೊಗೊಬಂದಿದ್ದಾರೆ. ಹಾಗೆ ಮೆಂತ್ಯ ಸೊಪ್ಪನ್ನು ನುಗ್ಗೆ ಸೊಪ್ಪನ್ನು ತಂದಿದ್ದಾರೆ, ಅದನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಅಥವಾ ಸಾರಿಗೆ, ತಾಲಿಪಟ್ಟಿಗೆ ನಾನು ಜಾಸ್ತಿ ಹಾಕಿ ಮಾಡ್ತೀನಿ. ಇವತ್ತು ಹಾಕಲೇ ಇಲ್ಲ, ಯಾಕಂದರೆ ತಂದಿದ್ದು ಈಗಾಗಿದ್ರೆ ಅದರಿಂದ ತಾಲಿಪಟ್ಟು ಆಲ್ರೆಡಿ ನಂದು ಮಾಡ್ತಾ ಇದ್ದೆ. ಹಾಗಾಗಿ ಅವ್ರು ಬರೋದಕ್ಕಿಂತ ಮುಂಚೆ ತಾಲಿಪಟ್ಟನ್ನ ನಾನು ಬೇಯಿಸ್ತಾ ಇದ್ದೆ. ಯಾಕಂದರೆ ತಾಲಿಪಟ್ಟು ಬೇಯೋದು ಲೇಟ್ ಆಗುತ್ತೆ, ಅವರು ಬಂದಮೇಲೆ ಬೇಯಿಸಿ ಕೊಡೋಕ್ಕಾಗುತ್ತೆ ಅಂತ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ನಾವು ಪಾರ್ಸೆಲ್ ಕಳ್ಸೋದಕ್ಕಿಂತ ಮುಂಚೆನೇ ಅಲ್ಲಿಗೆ ಕರೆಕ್ಟಾಗಿ ಹೋಗುತ್ತಾ ಅಂತ ನಾವು ಕೇಳ್ಕೋಬೇಕಾಗಿತ್ತು. ಅದು ಚಿನ್ನಿ ಇರೋ ಏರಿಯಾದಲ್ಲಿ ಏನಾಯಿತು ಅಂದರೆ, ಪಾರ್ಸೆಲ್ ಕೊಡೋರು ಒಂದು ಸ್ವಲ್ಪ ದಿನದಿಂದ ರಜಾ ಹಾಕ್ಬಿಟ್ಟಿದ್ರಂತೆ, ಒಬ್ಬರು ಕೆಲಸ ಬಿಟ್ಬಿಟ್ಟಿದ್ರಂತೆ. ಹಾಗಾಗಿ ನಾವು ಪಾರ್ಸಲ್ ಒಯ್ದ ಮೇಲೆ ಅವರು ಹೇಳಿದ್ರಂತೆ. ಆಮೇಲೆ ಅವರು ಪಾರ್ಸಲ್ ಏನಂತಾರೆ ಅದಕ್ಕೆ, ಕೊರಿಯರ್ ಮಾಡೋರು ನಮ್ಮನೆಯವ್ರ ಸಂಬಂಧಿಕರೇ ಅವರು, ಮತ್ತು ನಮ್ಮನೆಯವ್ರಿಗೆ ತುಂಬ ಪರಿಚಯನೂ ಇದೆ. ಅವರು ಇಲ್ಲ ನಾನು ಜವಾಬ್ದಾರಿ ಕಳಿಸ್ತೀನಿ ಅಂತ ಹೇಳಿದ್ರು. ಆದರೆ ಅದು ಹೋಗೋದು ಎಷ್ಟು ದಿನ ಲೇಟ್ ಆಯಿತು ಅಂದರೆ ಒಂದು 5-6 ದಿನ ಲೇಟ್ ಆಗಿಬಿಡ್ತು. ನಾವು ಒಂದು ಸಲ ಮೈಸೂರಲ್ಲಿ ಇದ್ದಾಗ ಚಿನ್ನಿ ಕಳಿಸಿದ್ವಿ, ಆವಾಗ ಒಂದೇ ದಿನಕ್ಕೆ ಹೋಗ್ಬಿಟ್ಟಿತ್ತು. ಇವತ್ತು ಕಳಿಸಿದ್ದೀವಿ, ನೆಕ್ಸ್ಟ್ ಡೇ ಸಂಜೆ ಅಲ್ಲಿ ಮೈಸೂರಲ್ಲಿ ಇತ್ತು. ಇದು ಮಾತ್ರ 5-6 ದಿನ ಆಗಿಬಿಡ್ತು. ನಮಗೆ ಯಾಕಾದರೂ ಪಾರ್ಸಲ್ ಕಳಿಸೋದ್ವಪ್ಪ ಅನ್ನೋ ಥರ ಆಗಿಬಿಡ್ತು. ಪಾಪ ಅವರು ಅದನ್ನು ಟ್ರ್ಯಾಕ್ ಮಾಡ್ತಾನೇ ಇದ್ದರು ಎಲ್ಲಿದೆ ಅಂತ. ಅದರಲ್ಲಿ ಬೇರೆ ಸ್ಯಾಟರ್ಡೆ ಸಂಡೇ ಬಂದುಬಿಡ್ತು ಮಧ್ಯ, ಆವಾಗ ಮತ್ತೆ ರಜಾ ಅಂತೆ. ಅದೇ ಇವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಸಲ ಏನಾದರೂ ಕಳಿಸ್ಬೇಕು ಅಂತ ಇದ್ದರೆ ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ ಅಲ್ಲಿ ಇದ್ದಾರೋ ಇಲ್ವೋ ಅಂತ. ಮತ್ತು ಆಫೀಸಿಗೆ ಹಾಕೋಣ ಅಂದ್ಕೊಂಡ್ರೆ ಅದು ಹೊಸದಲ್ವ, ಅದು ನಮಗೂ ಒಂಥರ ಅನಿಸುತ್ತೆ ಹಾಕೋಕ್ಕೆ. ಅಲ್ಲ ನಮಗಲ್ಲ, ಅವಳಿಗೂ ಒಂಥರ ಅನಿಸುತ್ತೆ.
ಸೀದಾ ನಾವು ಪಿ ಜಿಗೆ ಹಾಕಿದ್ವಿ. ಆಮೇಲೆ ಅವಳು ಒಂದಿನ ಮನೇಲಿ ಪಿ ಜಿಲಿ ಇದ್ಲಂತೆ, ಆ ಟೈಮಲ್ಲೇ ಬಂತು ಅಂತಲೂ ಹೇಳಿದ್ಲು. ನಮಗೂ ಆ ಪಾರ್ಸಲ್ ಹೋಗೋ ತನಕ ತಲೆ ಬಿಸಿಯಾಗಿತ್ತು, ಯಾಕಾದರೂ ಹಾಕಿದ್ವಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡ್ತು. ಆನಂತರ ನನ್ನ ತಂಗಿ ಬಸ್ಸಿಗೆ ಹಾಕಿಸ್ಕೊತಾಳೆ ಏನಾದರೂ ಇದ್ದರೆ, ಆ ಬಸ್ಸನ್ನು ಕೇಳ್ಕೋಬೇಕು. ಅಂದರೆ ಅದನ್ನು ಬೇರೆ ದೂರ ಬಂದು ಇಸ್ಕೊಂಡು ಹೋಗಬೇಕೋ ಏನೋ, ಅದು ಬೆಳಗಿನ ಜಾವ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗುತ್ತೆ. ಇನ್ನೇನಾದರೂ ತಂಗಿ ಪಾರ್ಸಲ್ ಹಾಕಿಸ್ಕೊತಾಳಲ್ವ, ಆ ಟೈಮಲ್ಲಿ ಇವಳಿಗೂ ಹಾಕಿದ್ರೆ ಅವರಿಬ್ಬರು ಹೋಗಿ ಇಸ್ಕೊಂಡು ಬರೋಕ್ಕೆ ಸರಿಯಾಗುತ್ತೆ. ಅದೇ ಆ ಥರ ಇನ್ನು ಪ್ಲ್ಯಾನ್ನ ಮಾಡಬೇಕು. ಯಾಕಂದರೆ ಎಲ್ಲ ಖಾಲಿ ಆದ ನಂತರ ಇಲ್ಲಿಂದ ಕಳ್ಸೋಕ್ಕಾಗುತ್ತೆ ಅಂತ. ಅಲ್ಲೇ ಎಲ್ಲ ಸಿಗುತ್ತೆ ಅಂದರೂ ಅವಳಿಗೂ ಒಂದು ಸಮಾಧಾನ, ನಮಗೂ ಒಂದು ಸಮಾಧಾನ ಅಲ್ವಾ. ಯಾಕಂದರೆ ಇದನ್ನು ಯಾಕೆ ಹೇಳಬೇಕು ಅಂದರೆ, ಕೆಲವೊಬ್ರು ಹೇಳ್ಬಿಡ್ತಾರೆ ಅಲ್ಲೇನು ಸಿಗಲ್ವಾ ನಮ್ಮ ಬೆಂಗಳೂರಲ್ಲಿ ಅಂತ. ಅಯ್ಯೋ, ನಾನು ಬೆಂಗಳೂರಿದ್ದು ಏನೋ ವಿಡಿಯೋ ಹಾಕಿದ್ದಕ್ಕೆ ಎಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು ಗೊತ್ತಾ. ಹಾಗೆ ಹೀಗೆ ನಮ್ಮ ಬೆಂಗಳೂರನ್ನ ಜರಿತೀರಾ ಹಾಗೆ ಹೀಗೆ ಅಂತ. ನಾನು ಯಾಕೆ ಬೆಂಗಳೂರನ್ನ ಜರೀಲಿ? ನನಗೂ ಒಂದು ಕಾಲದಲ್ಲಿ ನಾನು ಹುಡುಗಿಯಾಗಿದ್ದಾಗ ನಾನು ಮದುವೆಯಾಗಿ ಹೋದರೆ ಹೊರಗಡೆನೇ ಇರಬೇಕು ಅಂತ ಅಂದ್ಕೊಂಡೋಳೆ. ನನ್ನ ಅದೃಷ್ಟ ಹಿಂಗಿತ್ತು, ಇಲ್ಲೇ ಹಳ್ಳಿಲಿ ಬಂದು ಇರಬೇಕು ಅಂತ. ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಇಲ್ದಿದ್ರೆ ನಾನು ಬೆಂಗಳೂರೊಳೇ ಆಗಿರ್ತಿದ್ನೋ ಅಥವಾ ಬೇರೆ ಕಡೆ ಎಲ್ಲೋ ಇರ್ತಾ ಇದ್ದೆ. ನನಗೆ ಬೆಂಗಳೂರು ಬಗ್ಗೆ ಯಾವುದೇ ರೀತಿಯಾಗಿರೋ ದ್ವೇಷ ಆ ಥರ ಏನೂ ಇಲ್ಲ. ನಮಗೆ ಅಲ್ಲಿ ಇರೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ನಾನು ಹೇಳಿದ್ನೇ ವಿನಃ ನಾನು ಯಾವತ್ತೂ ಬೆಂಗಳೂರನ್ನ ಜರೀಲಿಲ್ಲ. ನಿಮಗೆ ಹಾಗೆ ಅನಿಸಿದ್ರೆ ಸಾರಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ಹಾಗೆ ಇದು ಬೇಳೆದು ತೊವೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಾಲ್ ಮಾಡೋಣ ಅಂತ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ಚಪಾತಿನೂ ಮಾಡೋಣ ಅಂತ ಹಿಟ್ಟನ್ನೆಲ್ಲ ನೆನೆಸಿ ಇಟ್ಟಿದ್ದೀನಿ. ಅಂದರೆ ಇದ್ರದ್ದು ಪಾಲಕ್ ಮತ್ತು ಪನ್ನೀರ್ ಹಾಕಿ ಚಪಾತಿ ಹಿಟ್ಟನ್ನು ಕೂಡ ನೆನೆಸ್ದೆ. ಇವತ್ತು ಬರೀ ನಮಗೆ ಆ ಪಾರ್ಸಲ್ ಕಳ್ಸೋ ಕಡೆನೇ ಗಮನ ಹೋಗ್ಬಿಡ್ತು. ಹಾಗಾಗಿ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡೆ. ಚಪಾತಿನೂ ಕೂಡ ಎಲ್ಲ ಉದ್ದಿ ರೆಡಿ ಮಾಡಿ ಇಟ್ಟಿದ್ದೀನಿ. ದಾಲ್ ಕೂಡ ಆಯಿತು. ನಮ್ಮ ಮನೆಯವರಿಗಾಗಿ ನಾನು ಕಾಯ್ತಾ ಇದ್ದೀನಿ. ಈಗ ಅನ್ನಕ್ಕಿಟ್ಟೆ. ಅವರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಅನ್ನನ ಸ್ವಲ್ಪ ಲೇಟಾಗಿ ಇಟ್ಟೆ, ಬಿಸಿ ಬಿಸಿ ಊಟ ಮಾಡೋಕ್ಕಾಗುತ್ತೆ ಅಂತ. ಹಾಗೆ ರಾತ್ರಿಗೆ ರಾಗಿ ಗಂಜಿನೂ ಕೂಡ ಮಾಡಿಕೊಂಡೆ. ನಾನು ಪಲ್ಯ ಅದು ಸ್ವಲ್ಪ ಲೇಟ್ ಆಗುತ್ತಲ್ವ, ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಹಾಕಿ ಪಲ್ಯನ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪೇರ್ಲೆಕಾಯಿ. ನಮ್ಮ ಮನೆಯವ್ರಿಗೂ ನಾನು ಅದೇ ಗಂಟು ಬಿದ್ದಿದ್ದೀನಿ, ನೀವು ಈ ಥರದ್ದು ಗಿಡನ ಹಾಕಿ ಅಂತ. ನಾನೊಂದು ಸಲ ಹಲಸಿನ ಮೇಳಕ್ಕೆ ಹೋದಾಗ ಹಲಸಿನ ಗಿಡ ತಂದು ಕೊಟ್ಟರೆ ನಮ್ಮ ಮನೆಯವರು ಹಾಗೆ ಅದನ್ನು ಇಟ್ಟು ಸಾಯಿಸ್ಬಿಟ್ಟಿದ್ದಾರೆ. ನನಗೆ ಒಂದು ಮಾತು ಹೇಳಿಲ್ಲ, ಅದು ನಟ್ಟಿಲ್ಲ ಕಣೆ ಅಂತ ಹೇಳಿ. ಹೊಟ್ಟೆ ಉರಿದು ಹೋಯಿತು ನನಗೆ. ನಮ್ಮ ಮನೆಯವರು ಯಾವುದೂ ಕೆಲಸನೂ ನಾನು ಏನಾದರೂ ಹೇಳಿದ್ರೆ ಆ ಕೆಲಸ ನೆಟ್ಟಿಗೆ ಮಾಡಲ್ಲ. ಅದೇ ನನಗೆ ಒಂದೊಂದು ಸಲ ಬೇಜಾರು ಅನಿಸುತ್ತೆ. ಅದೇ ವಿಷಯಕ್ಕೆ ನಾವಿಬ್ಬರು ಜಗಳನೂ ತುಂಬ ಮಾಡ್ತಿರ್ತೀವಿ. ನನಗೇನಂದರೆ ಕೆಲಸ ಆಗಬೇಕದು ಸರಿಯಾಗಿ, ಏನೇ ಕೆಲಸ ಆದ್ರೂ ಅವರ ಬೇಕಾದ್ರೆ ಮಾಡಿದ್ರು ಬೇಡದಿದ್ರು ಇಲ್ಲ, ಆ ಥರ. ಮಧ್ಯಾಹ್ನದ ಊಟ ಇವತ್ತು ಇದಾಗಿತ್ತು, ಚಪಾತಿ ಮತ್ತು ದಾಲ್, ಬೆಂಡೆಕಾಯಿ ಪಲ್ಯ. ಹಾಗೆ ನಾನು ಎವ್ರಿಡೇ ಒಂದು ಸೌತೆಕಾಯಿನ ತಿಂತಾಯಿದ್ದೀನಿ. ಇದು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಅದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನಾನು ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ.